ಅಬ್ಬಬ್ಬಬ್ಬಬ್ಬ ಅವ್ರ ಅಣ್ಣ ಒಬ್ಬ ಅವನೇ ಇವನ ಹೆಸರಿನಲ್ಲಿ ಇವತ್ತು 1,000 ಕೋಟಿ ರೂಪಾಯಿ ಆಸ್ತಿ. ಅಬ್ಬಬ್ಬಬ್ಬ ಬೆನಿಫಿಷಿಯರಿ ಈತಿಗಿನ ಆತನೇ ಬೆನಿಫಿಷಿಯರಿ ಜಾಸ್ತಿ. ಸರ್, ನೀವು ಮೈಸೂರಿನಲ್ಲಿ ದಾಖಲೆಗಳು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳನ್ನು ಯಾರು ಹೇಳಿದ್ರು ನಾನು ಬಿಡುಗಡೆ ಮಾಡ್ತೀವಿ ಅಂತ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಹೇಳ್ತೀವಿ ಅಂತ ಹೇಳಿ. ನಾನೇನು ರೀ ದಾಖಲೆ ಅವೆಲ್ಲ ಎಲ್ಲಿ ಬಿಡುಗಡೆ ಮಾಡಬೇಕು, ಏನು ಮಾಡಬೇಕು, ಏನು ವಿಚಾರ ಇದೆ, ನಾನು ವಿಚಾರಗಳಿದೆ ಅಂತ ಹೇಳಿದ್ದೀನಿ. ನಾನು ಅಷ್ಟೇ ವಿಚಾರಗಳಿದೆ ಅಂತ ಹೇಳಿದ್ದೀನಿ ಅಷ್ಟೇ. ದಾಖಲೆ ಏನಿದೆ ಇರಲಿ, ಅವೆಲ್ಲ ಆಮೇಲೆ ಪಟ್ಟಿ ಆಮೇಲೆ ಬಿಡುಗಡೆ ಮಾಡೋದು ಬಿಡೋದು ಅವೆಲ್ಲ ಟೈಮ್. ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ಆರೋಪಗಳು ಸರ್ಕಾರ ಬಂದು ಇಷ್ಟು ದಿವಸ ಆದರೂ ಬಿಜೆಪಿ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿಲ್ಲ ಸರ್. ಇನ್ನು ತನಿಖೆ ಆಗ್ತಿದೆ, ತನಿಖೆಗಳಾಗ್ತಾ ಇದೆ. ಒಂದು ಈಗ ನಾವು ಹೇಳಿದೀವಲ್ಲ, ಅದಕ್ಕಿಂತ ರಿಪ್ಲೈ ಬರಲಿಲ್ಲ. ಈ ವಿಜಯೇಂದ್ರ ನನ್ನ ಮೇಲೆ ಹೇಳ್ತಿದ್ದಪ್ಪ, ವಿಜೇಂದ್ರ ಹೇಳ್ತಿದ್ದ ಅದೇನೋ ಭ್ರಷ್ಟಾಚಾರ ವಿತ ಏನಿದೆ ನನ್ನ ಮೇಲೆ, ಭ್ರಷ್ಟಾಚಾರ ಅವ್ನು ವಿಜೇಂದ್ರ ಹೇಳಕ್ಕೆ ನನ್ನ ಮೇಲೆ ಯಾವ್ದಾರು ಎನ್ಕ್ವೈರಿ ಆಗಿದ್ಯಾ? ಯಾವ್ದಾರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನಾ? ಯಾವ್ದಾರು ಹಣ ಯಾವ್ದಾರು ಟ್ರಾನ್ಸ್ಫರ್ ಮಾಡಿದ್ದೀನಾ? ನನ್ನ ಮೇಲೆ ಏನು ಇಡಿ ಅವ್ರು ಕೇಸ್ ಹಾಕಿದ್ರು, ನಾನು ಏಂತಕ್ಕೆ ಜೈಲಲ್ಲಿ ಇದ್ದೆ, ವಿಜಯೇಂದ್ರ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ? ನನ್ನ ಮೇಲೆ ಹಾಕಿದಂತ ಇಡಿ ಕೇಸು, ನಾನು ಯಾವ ಕೇಸಲ್ಲಿ ಇಡಿಲಿ ಜೈಲಲ್ಲಿದ್ದೆ, ಆ ಕೇಸು ಆ ನ್ಯಾಯಾಲಯ ನನಗೆ ಸ್ಕ್ವಾಶ್ ಮಾಡಿದೆ. 1000 ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಕಟ್ಟಿದ್ದೀನಿ, ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್. ಅದಕ್ಕೆ ಡಿಫ್ರೆಂಟ್ ಕ್ವಶನ್. ಯಾವ ಕೇಸು ಜೈಲಲ್ಲಿ ನಾನು ಕಳಿಸಿದ್ರು, ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ, ಏನಾಗಬೇಕು ಈಗ? ಸ್ಕ್ವಾಶ್ ಆಗುತ್ತೆ. ನೀವು ಟಿ ವಿಯವರೆಲ್ಲ ಏನು ತೋರಿಸೋದ್ರಲ್ಲ, ಇಷ್ಟು ಗಂಟೆಗಟ್ಟಲೆ ಮೂಟೆನ, ಏನಾಗಬೇಕದು? ನಾನು ಇವತ್ತು ಮಾಡ್ತೇನೆ. ನಿಮ್ದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕು ಇರ್ತದೆ, ನಾನು ಅದನ್ನು ಕ್ವಶನ್ ಮಾಡಕ್ಕೆ ಹೋಗ್ತಾ ಇಲ್ಲ. ಇಶ್ಯೂ ಇದ್ದದಕ್ಕೆ ನೀವು ರೈಸ್ ಮಾಡಿದಿರಿ, ಇಶ್ಯೂ ಇರೋದಕ್ಕೆ ಮಾತಾಡಿದಿರಿ. ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ? ಒಂದು ಕತ್ತಿಗೆ ಬ್ಲೋ ಮಾಡಿರ್ತೀರಿ. ಅದು ಮೀಡಿಯಾ ಅವ್ರದ್ದು ಡ್ಯೂಟಿ, ಅದೇನೋ ನಡೆಸ್ಕೋಬೇಕು, ನೀವು ನಡೆಸ್ಕೋತೀರಿ. ಬಟ್ ನಾವು ಕರೆಕ್ಟಾಗಿರ್ಬೇಕಲ್ಲ, ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ನಾನು ಶಿಫಾರಸು ಮಾಡಿದ್ದೆ ಅದನ್ನ, ಮೈನಿಂಗ್ ಪ್ರಕರಣವನ್ನ. ಅಲ್ಲಪ್ಪ, ನನಗದೆಲ್ಲ ಗೊತ್ತಿಲ್ಲ. ನಾನು ಇನ್ನೂ ಅದೇನು ವಿಚಾರ ನೋಡಿಲ್ಲ. ಕುಮಾರಸ್ವಾಮಿ ರೆಕಮೆಂಡ್ ಮಾಡಿದ್ರು, ಕುಮಾರಸ್ವಾಮಿ ಇದು ಮಾಡಿದ್ರು ಎಲ್ಲ. ಈಗ ನನ್ನ ಮೇಲೆ ಕೇಸ್ ಹಾಕ್ಸಲ್ಲಪ್ಪ ನೀನು, ಡಿನೋಟಿಫಿಕೇಶನ್ ಕೇಸು, ಕಬ್ಬಾಳೆಗೌಡರ ಕೇಳಿ ಅಬ್ರಾಮ್ ಇಬ್ರು ಸೇರಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನು ಯಡಿಯೂರಪ್ಪ ಮಾಡ್ಬಿಟ್ಟಿದ್ರ? ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು ಅಷ್ಟೇ. ಅರ್ಜಿ ಕೊಟ್ಟಿದ್ದು ಲ್ಯಾಂಡ್ ಓನರು, ಯಡಿಯೂರಪ್ಪ ರೆಕಮೆಂಡ್ ಮಾಡಿದ್ರು. ಡಿನೋಟಿಫಿಕೇಶನ್ ಆಯಿತು. 16-2 ಆಗಿರಲಿಲ್ಲ, ಅಂದ್ರೂ ಡಿನೋಟಿಫಿಕೇಶನ್ ಆಯಿತು. ಯಾರೋ ಅವ್ರು ವೀರಭದ್ರ ಇದ್ದಲ್ಲ, ಅವ್ರ MLA, ಅವ್ನು ಬರ್ದಿದ್ದ ಅಂತ ಅಂದ್ಬಿಟ್ಟು ಡಿನೋಟಿಫಿಕೇಶನ್ ಆಯಿತು. ಮತ್ತೆ ಯಾಕೆ ನನ್ನ ಮೇಲೆ FIR ಆಯಿತು? ಅದೇ ಬೇರೆ ಅಶೋಕನ ಮೇಲೆ, ಇನ್ನೊಬ್ರು ಮಂತ್ರಿ ಮೇಲೆ ಯಾಕದು ವಾಪಸ್ಸು FIR ಆಗಲಿಲ್ಲ? ಬಿ ರಿಪೋರ್ಟ್ ಬರೀತು. ಒಂದೇ ಟೇಬಲ್ 3 ಕೇಸು ನಡೀತಾ ಇತ್ತು. 3 ಕೇಸು ಒಂದೇ ಟೈಮಲ್ಲಿ ನಡೀತು. ನಾನು ಸುಮ್ಮನೆ ಹಾಳಾಗೋಲಿ ರಾಜಕೀಯವಾಗಿ ನನ್ನ ಮೇಲೆ ಹಾಕಿರುವಂಥ ಕೇಸ್ ಆಡಿ ಕೊನೆಗೆ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಕೇಸು ನನ್ನ ಪರ ಆಯಿತು. ಅನುಭವಿಸಿರೋದು ನನಗೊತ್ತು, ಎಷ್ಟು ಅನುಭವಿಸಿದ್ದೀನಿ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.